ಸ್ನೇಹಿತರೆ, ಭೂಮಿಯ ಇತಿಹಾಸದಲ್ಲಿ 1 ಮಿಲಿಯನ್ ವರ್ಷದವರೆಗೆ ಸತತವಾಗಿ ಮಳೆ ಸುರಿದಿದ್ದ ಬಗ್ಗೆ ನೀವೆಂದಾದರೂ ಕೇಳಿದ್ದೀರಾ? ಬಹುಶಃ ಇದರ ಬಗ್ಗೆ ನೀವು ಇಂಟರ್ನೆಟ್ನಲ್ಲಿ ಆಗಾಗ ಕೇಳಿರಬಹುದು. ಈ ಮಹಾಮಳೆಯ ನಂತರವೇ ಆ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಂಡವು. ಆ ಜೀವಿಗಳು ಕಾಣಿಸಿಕೊಳ್ಳಲು ಕಾರಣವೇನು? ಹಾಗೆಯೇ ಆ ಮಹಾಮಳೆಗೆ ನಿಜವಾದ ಕಾರಣವೇನಾಗಿತ್ತು ಎಂದು ತಿಳಿಯುವುದೇ ಇಂದಿನ ಎಪಿಸೋಡ್. ಸ್ನೇಹಿತರೆ, 23 ಕೋಟಿ ವರ್ಷಗಳ ಹಿಂದೆ ಮಹಾಮಳೆಯೊಂದು ಭೂಮಿಯಲ್ಲಿ ಸಂಭವಿಸಿತ್ತು. ಅದು 1 ಮಿಲಿಯನ್ ವರ್ಷದವರೆಗೂ ಸತತವಾಗಿ ಸುರಿದಿತ್ತು. 1 ಮಿಲಿಯನ್ ಎಂದರೆ 10 ಲಕ್ಷ ವರ್ಷಗಳು. ಅಷ್ಟು ವರ್ಷ ಆ ಮಹಾಮಳೆ ಭೂಮಿಯ ಮೂಲೆ ಮೂಲೆಯಲ್ಲೂ ಸತತವಾಗಿ ಸುರಿಯುತ್ತಿತ್ತು. ವಿಜ್ಞಾನಿಗಳು ಈ ಘಟನೆಯನ್ನು ಕಾರ್ನಿಯನ್ ಪ್ಲೂವಿಯಲ್ ಎಪಿಸೋಡ್ ಎಂದು ಕರೆದಿದ್ದಾರೆ. ಈ ಕಾರ್ನಿಯನ್ ಪ್ಲೂವಿಯಲ್ ಅಥವಾ CPE ಶುರುವಾಗಿದ್ದು ಒಂದು ಪ್ರಾಕೃತಿಕ ವಿಕೋಪದಿಂದ. ಆ ಪ್ರಾಕೃತಿಕ ವಿಕೋಪ ಏನಾಗಿತ್ತೆಂದರೆ ಜ್ವಾಲಾಮುಖಿಗಳ ಸ್ಫೋಟ. ಈ ಜ್ವಾಲಾಮುಖಿಗಳ ಸ್ಫೋಟಕ್ಕೂ ಮಳೆಗೂ ಹೇಗೆ ಸಂಬಂಧ ಎಂದು ನೀವು ಕೇಳಹೋದರೆ ಮುಂದೆ ವಿವರಿಸುತ್ತೇವೆ, ಕೇಳಿ. ಅಂದು ಜ್ವಾಲಾಮುಖಿಗಳ ಸತತ ಸ್ಫೋಟ ಸಂಭವಿಸಿದ್ದು ಭೂಮಿಯ ರಾಂಜೇಲಿಯಾ ಎಂಬ ವಲಯದಲ್ಲಿ. ಅದು ಈಗಿನ ಉತ್ತರ ಅಮೆರಿಕಾ ಖಂಡದ ಪ್ರದೇಶದಲ್ಲಿ ಬರುತ್ತದೆ. ಆ ಭಾಗದಲ್ಲಿನ ಟೆಕ್ಟಾನಿಕ್ ಪ್ಲೇಟ್ಗಳ ಭಾರೀ ಘರ್ಷಣೆಗಳ ಕಾರಣ ಈ ವಿನಾಶಕಾರಿ ಜ್ವಾಲಾಮುಖಿಗಳು ಸತತವಾಗಿ ಸ್ಫೋಟಗೊಳ್ಳಲಾರಂಭಿಸಿದ್ದವು. ಈ ಜ್ವಾಲಾಮುಖಿ ಸ್ಫೋಟದ ಪರಿಣಾಮ ಭೂ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಮಿಥೇನ್ನಂತಹ ವಿಷಕಾರಿ ಅನಿಲಗಳು ಹೆಚ್ಚಾದವು. ಇಂಗಾಲದ ಡೈಆಕ್ಸೈಡ್ ಭೂಮಿಯ ಮೇಲೆ ಹೆಚ್ಚಾಗುತ್ತಲೇ ಭೂಮಿಯಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗುತ್ತಾ ಹೋಯಿತು. ಇಂದು ನಾವು ಹೇಳುತ್ತಿರುವ ಗ್ಲೋಬಲ್ ವಾರ್ಮಿಂಗ್ ತೀವ್ರಗತಿಯಲ್ಲಿ ಅಂದು ಏರುಗತಿಯಲ್ಲಿ ಸಾಗಿತ್ತು. ಈ ಹೆಚ್ಚುತ್ತಿರುವ ಉಷ್ಣಾಂಶ ನಿಧಾನವಾಗಿ ವಾತಾವರಣದಲ್ಲಿನ ಬದಲಾವಣೆಗೆ ಕಾರಣವಾಯಿತು. ಋತುಗಳು ಏರುಪೇರಾಗತೊಡಗಿದವು. ಸಾಗರದಲ್ಲಿನ ವಿದ್ಯಮಾನಗಳು ಬದಲಾದವು. ಇವು ಸುಂಟರ ಗಾಳಿಗಳು ಮತ್ತು ಚಂಡಮಾರುತದಂತಹ ಪ್ರಾಕೃತಿಕ ವಿಕೋಪಗಳಿಗೆ ಕಾರಣವಾಯಿತು. ಪ್ಯಾಂಜಿಯಾ ಎಂಬ ಮಹಾಖಂಡದ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಿ. ಆ ಪ್ಯಾಂಜಿಯಾ ಎಂಬ ಮಹಾಖಂಡದ ಹುಟ್ಟಿನ ಕೊನೆಯ ಹಂತ ಆಗ ನಡೆಯುತ್ತಿತ್ತು. ಭೂಮಿಯ ಮೇಲಿನ ಭೂಭಾಗಗಳೆಲ್ಲ ಒಂದಾಗಿ ಸೇರುವ ಕೊನೆಯ ಹಂತ ಅದಾಗಿತ್ತು. ಆಗ ಭೂಮಿಯಲ್ಲಿ ಉಭಯವಾಸಿಗಳು, ಉರಗ ಜಾತಿಯ ಪ್ರಾಣಿಗಳು ಮತ್ತು ಕೆಲವೊಂದು ಸಣ್ಣ ಜಾತಿಯ ಪ್ರಾಣಿಗಳು ಇದ್ದವು. ಇಡೀ ಭೂಮಿಯ ಹೆಚ್ಚಿನ ಭಾಗ ಮರುಭೂಮಿಯಂತೆ ಬಂಜರಾಗಿತ್ತು. ಪ್ಯಾಂಜಿಯಾದ ನಡುಭಾಗದಲ್ಲಂತೂ ಮಳೆ ಎಂಬ ವಿದ್ಯಮಾನವೇ ನಡೆದಿರಲಿಲ್ಲ. ಕರಾವಳಿ ಭಾಗದಲ್ಲಿ ಸ್ವಲ್ಪ ಮಟ್ಟಿನ ವಾತಾವರಣ ತಂಪಾಗಿತ್ತು. ಹಾಗಾಗಿ ಇದ್ದಂತಹ ಬಹುಪಾಲು ಜೀವಿಗಳೆಲ್ಲ ಈ ಪ್ಯಾಂಜಿಯಾದ ಗಡಿ ಭಾಗಗಳಲ್ಲಿ, ಅಂದರೆ ಸಮುದ್ರ ತೀರದ ಹತ್ತಿರವೇ ವಾಸವಾಗಿದ್ದವು. ಮಧ್ಯದ ಭಾಗದಲ್ಲಿ ಪ್ರಾಣಿಗಳು ಜೀವಿಸುತ್ತಾನೆ ಇರಲಿಲ್ಲ. ಅದೊಂದು ಬಂಜರು ಭೂಮಿಯಾಗಿತ್ತು. ರಾಂಜೇಲಿಯಾ ಭಾಗದಲ್ಲಾದ ಜ್ವಾಲಾಮುಖಿ ಸ್ಫೋಟದಿಂದಾಗಿ ಭೂಮಿಯ ವಾತಾವರಣವೇ ಬದಲಾಗಲಾರಂಭಿಸಿತ್ತು. ಇದೀಗ ತೀರದ ಭಾಗಗಳಲ್ಲಿ ಕೋಲ್ಡ್ ವಾತಾವರಣವಿದ್ದಲ್ಲೆಲ್ಲ ಬೆಚ್ಚಗಿನ ವಾತಾವರಣ ಉಂಟಾಗಲಾರಂಭಿಸಿತು. ಬೆಚ್ಚಗಿನ ವಾತಾವರಣ ಇದ್ದಲ್ಲೆಲ್ಲ ಎಕ್ಸ್ಟ್ರೀಮ್ ಹೀಟ್ ವಾತಾವರಣ ಉಂಟಾಗಲಾರಂಭಿಸಿತು. ಈ ಎಕ್ಸ್ಟ್ರೀಮ್ ಹೀಟ್ ಕಂಡೀಷನ್ನಿಂದಾಗಿ ಇಲ್ಲಿದ್ದ ಜೀವಿಗಳಿಗೆ ಬದುಕಲು ಕಷ್ಟವಾಯಿತು. ಆ ಜೀವಿಗಳು ಒಂದೊಂದಾಗಿ ಸಾಯಲಾರಂಭಿಸಿದವು. ಅಲ್ಲೊಂದು ಮಾಸ್ ಎಕ್ಸ್ಟಿಂಕ್ಷನ್ ನಡೆದು ಹೋಯಿತು, ಅಂದರೆ ಮಹಾವಿನಾಶ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಭೂಮಿಯ ಉಷ್ಣಾಂಶ ಹೆಚ್ಚಾಗಿ ಕೇವಲ ಭೂಮಿಯಲ್ಲಿನ ಪ್ರಾಣಿಗಳಿಗೆ ಜೀವಕ್ಕೆ ಸಂಚಕಾರ ಬಂದಿದ್ದು ಮಾತ್ರವಲ್ಲ, ಅದು ಸಾಗರದಾಳಕ್ಕೂ ವಿಸ್ತರಿಸಿತ್ತು. ಯಾಕೆಂದರೆ ಸಾಗರದ ಉಷ್ಣಾಂಶವು ಹೆಚ್ಚಾಗತೊಡಗಿತ್ತು. ಇದರಿಂದ ಹವಳಗಳು, ಮೃದ್ವಂಗಿಗಳು ಮತ್ತು ಏಡಿಯಂತಹ ಕಠಿಣ ಚರ್ಮಿಗಳಿಗೆ ಬದುಕಲು ಕಷ್ಟವಾಯಿತು. ವಾತಾವರಣದಲ್ಲಿ ಹೆಚ್ಚಾಗಿದ್ದ ಇಂಗಾಲದ ಡೈಆಕ್ಸೈಡ್ ನೀರಿನಲ್ಲಿಯೂ ಸೇರಿಕೊಂಡಿತ್ತು. ಈ ಆಮ್ಲೀಕರಣವನ್ನು ತಡೆದುಕೊಳ್ಳಲು ಆ ಜೀವಿಗಳಿಗೆ ಆಗಲಿಲ್ಲ. ಈ ಸಮಯದಲ್ಲಿ 50-70% ಸಮುದ್ರದ ಜೀವಿಗಳು ಅಳಿದು ಹೋದವು. ಕಾರ್ನಿಯನ್ ಪ್ಲೂವಿಯಲ್ ಘಟನೆ ಭೂಮಿಯ ಮೇಲೆ 3 ರೀತಿಯ ಬದಲಾವಣೆಗೆ ಕಾರಣವಾಯಿತು. ಒಂದು ಕಾರ್ಬನ್ ಸೈಕಲ್, ಎರಡನೆಯದು ವಾಟರ್ ಸೈಕಲ್, ಮೂರನೆಯದು ಜಿಯೋಲಾಜಿಕಲ್ ಸೈಕಲ್.
ರಾಂಜೇಲಿಯಾದ ಜ್ವಾಲಾಮುಖಿ ಸ್ಫೋಟದಿಂದಾಗಿ ಭೂ ವಾತಾವರಣದಲ್ಲಿ ಹೆಚ್ಚಾದ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಸೈಕಲ್ ಮುಖಾಂತರ ಭೂಮಿಯ ಮೇಲ್ಪದರದಲ್ಲಿಯೂ ಸೇರಿಕೊಳ್ಳುತ್ತದೆ. ಈ ಕಾರ್ಬನ್ ಸೈಕಲ್ ಎಂದರೆ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಕಲ್ಲುಗಳಲ್ಲಿ ಮತ್ತು ಮಣ್ಣಿನಲ್ಲಿ ಸೇರಿ ಹೋಗುವ ಕ್ರಿಯೆ. ಅದು ಕಾರ್ಬೋನೇಟ್ ಮತ್ತು ಇತರ ಸಂಯುಕ್ತಗಳೆಂದು ಕರೆದುಕೊಳ್ಳುತ್ತದೆ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದುದರಿಂದ ವಾತಾವರಣದ ಉಷ್ಣಾಂಶ ಹೆಚ್ಚಾಗಿತ್ತು. ಈ ಹೆಚ್ಚಿದ ಉಷ್ಣಾಂಶದಿಂದಾಗಿ ನೀರಿನ ಆವಿಯಾಗುವಿಕೆಯು ಹೆಚ್ಚಾಯಿತು. ನೀರು ಆವಿಯಾಗಿ ಹೋಗುವಿಕೆ ಹೆಚ್ಚಾದಂತೆ ಅದು ಮೋಡದ ಹುಟ್ಟಿಗೆ ಕಾರಣವಾಗುತ್ತದೆ. ಇದೇ ವಾಟರ್ ಸೈಕಲ್. ಮೋಡ ಹುಟ್ಟಿದ ನಂತರ ಮಳೆಯಾಗಲೇಬೇಕಿತ್ತು. ಆ ಮಳೆಯಂತೂ ಎಡೆಬಿಡದೆ ಸುರಿದ ಮಹಾಮಳೆಯಾಗಿತ್ತು. ಎಂದೂ ನಿಲ್ಲದ ಆ ಮಹಾಮಳೆ ಸತತವಾಗಿ 1 ಮಿಲಿಯನ್ ವರ್ಷದವರೆಗೆ ಸುರಿದಿತ್ತು. ಆ ಮಳೆಗೆ ಭೂಮಿಯಲ್ಲಿ ನೆರೆ ಬರಲೇಬೇಕಿತ್ತು. ಆ ಮಹಾಮಳೆಗೆ ಭೂಮಿಯಲ್ಲೊಂದು ಮಹಾನೆರೆ ಕಾಣಿಸಿಕೊಂಡಿತ್ತು. ಈ ಮಹಾನೆರೆ ಅಥವಾ ದಿ ಗ್ರೇಟ್ ಫ್ಲಡ್ ಭೂಮಿಯಲ್ಲಿ ಉಳಿದಿದ್ದ ಜೀವಿಗಳ ಜೀವನವನ್ನೇ ಬದಲಾಯಿಸಿತ್ತು. ಜೊತೆಗೆ ಭೂಮಿಯ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿತ್ತು. ಇದನ್ನೇ ಜಿಯೋಲಾಜಿಕಲ್ ಸೈಕಲ್ನಲ್ಲಾದ ಬದಲಾವಣೆ ಎನ್ನಲಾಗಿದೆ. ವಿಜ್ಞಾನಿಗಳು ಈ ಮಳೆಯನ್ನು ಆಸಿಡ್ ರೈನ್ ಎಂದೇ ಕರೆದಿದ್ದರು. ಯಾಕೆಂದರೆ ಭೂ ವಾತಾವರಣದಲ್ಲಿ ಗ್ರೀನ್ ಹೌಸ್ ಅನಿಲಗಳೇ ಹೆಚ್ಚಾಗಿ ತುಂಬಿ ಹೋಗಿದ್ದರಿಂದ ಅವುಗಳನ್ನೇ ಮಳೆ ಹೊತ್ತು ಭೂಮಿಗೆ ತಂದಿತ್ತು. ಹಾಗಾಗಿ ಅದನ್ನು ಆಮ್ಲ ಮಳೆ ಎಂದೇ ಕರೆಯಲಾಗಿದೆ. ಪ್ಯಾಂಜಿಯಾದ ಮಧ್ಯಭಾಗದಲ್ಲಿ ಕೇವಲ ಮರುಭೂಮಿಯಂತೆ ಬಂಜರಾಗಿದ್ದ ಜಾಗವೀಗ ಸತತ ಮಳೆಯ ಹೊಡೆತಕ್ಕೆ ಸಿಲುಕಿತ್ತು. ಎಲ್ಲಿ ನೋಡಿದರಲ್ಲಿ ನೀರೇ ಹರಿಯುತ್ತಿತ್ತು. ಭೂಮಿಯಲ್ಲಿ ಪ್ರತಿ ಮೂಲೆ ಮೂಲೆಯಲ್ಲಿಯೂ ನೀರೇ ಹರಿಯುತ್ತಿತ್ತು. ಲಕ್ಷಾಂತರ ವರ್ಷಗಳವರೆಗೆ ಈ ಮಳೆ ಸುರಿದಿದ್ದರಿಂದ ನೆರೆ ಎಲ್ಲ ಕಡೆಗೂ ನುಗ್ಗುತ್ತಿತ್ತು. ಹೀಗೆ ನೆರೆಯ ನೀರು ಸತತವಾಗಿ ನುಗ್ಗುತ್ತಿದ್ದುದರಿಂದ ಬಂಡೆಗಳೇ ಕೊರೆದುಕೊಂಡು ಹೋದವು. ನಾವು ಈಗಲೂ ಭೂಮಿಯ ಮೇಲೆ ಅಲ್ಲಲ್ಲಿ ಕಾಣುವ ಗುಹೆಗಳೆಲ್ಲ ಹೆಚ್ಚಿನವು ಅಂದು ನೆರೆಯ ನೀರು ಕೊಚ್ಚಿಕೊಂಡು ಹೋಗುವಾಗ ನಿರ್ಮಾಣವಾದ ಗುಹೆಗಳಾಗಿವೆ. ಜೊತೆಗೆ ಈಗ ನೀರು ಹರಿಯುವ ಅಥವಾ ನೀರು ಹರಿಯದ ಕಂದಕಗಳೆಲ್ಲವೂ ಅಂದೇ ನಿರ್ಮಾಣವಾಗಿದ್ದವುಗಳು. ಮುಂದೊಂದು ದಿನ ಕೆಲವೊಂದು ಜೀವಿಗಳು ಇವೇ ಗುಹೆಯಲ್ಲಿ ವಾಸಿಸಲಿ ಎಂಬಂತೆ ಅಂದೇ ನೀರು ಆ ಗುಹೆಗಳನ್ನು ನಿರ್ಮಿಸಿ ಹೋಗಿತ್ತು. ಈ ಮಹಾಮಳೆಗೆ ಮಹಾನೆರೆಗೆ ಹಲವಾರು ಜೀವಿಗಳು ಭೂಮಿಯಿಂದ ಕಣ್ಮರೆಯಾದವು. ಆದರೆ ಮಳೆಯೆಲ್ಲ ಶಾಂತವಾದ ಮೇಲೆ ಉಂಟಾದ ಹೊಸ ನವೋಲ್ಲಾಸಭರಿತ ವಾತಾವರಣದಲ್ಲಿ ಹೊಸದೊಂದು ಜೀವಿಯ ಉಗಮವಾಯಿತು. ಅದುವೇ ಡೈನೋಸಾರ್ಗಳು. ಮಹಾಮಳೆ ನಿಂತು ಹೋದ ಮೇಲೆ ಭೂಮಿಯಲ್ಲಿ ಆರ್ದ್ರ ಮತ್ತು ಬೆಚ್ಚಗಿನ ವಾತಾವರಣದಲ್ಲಿ ಕ್ರಮೇಣ ಹಸಿರು ಮನೆ ಮಾಡಿತು. ಆ ಹಚ್ಚ ಹಸಿರಿನ ಭೂಮಿಯಲ್ಲಿ ಡೈನೋಸಾರ್ಗಳಲ್ಲದೆ ಹಲವಾರು ಅಳಿದುಳಿದ ಜೀವಿಗಳು ವಿಕಾಸ ಹೊಂದಿದವು. ಈ ಡೈನೋಸಾರ್ಗಳು ಹೇರಳವಾಗಿ ಬೆಳೆದ ಸಸ್ಯ ಸಂಪತ್ತನ್ನು ತಿಂದು ಸಸ್ಯಾಹಾರಿಗಳಾಗಿ ಬೆಳೆದವು. ಮೊದಮೊದಲು ಕೆಲವು ಪ್ರದೇಶಗಳಲ್ಲಿ ಮಾತ್ರವಿದ್ದ ಈ ಡೈನೋಸಾರ್ಗಳು ಕ್ರಮೇಣ ಇಡೀ ಭೂಮಿಯಲ್ಲಿ ಹರಡಿಕೊಂಡವು. ಈ ಡೈನೋಸಾರ್ಗಳು ಕಾಲಕ್ರಮೇಣ ಸಸ್ಯಾಹಾರಿಗಳಿಂದ ಮಾಂಸಾಹಾರಿಗಳಾಗಿಯೂ ಬದಲಾದವು. ಒಟ್ಟಾರೆಯಾಗಿ ಭೂಮಿಯಲ್ಲಿ ಕೆಲವೊಂದು ಸಸ್ಯಾಹಾರಿ ಡೈನೋಸಾರ್ಗಳು, ಕೆಲವೊಂದು ಮಾಂಸಾಹಾರಿಗಳು, ಕೆಲವೊಂದು ಮಿಶ್ರಾಹಾರಿಗಳು ವಾಸವಾಗಿದ್ದವು. 23 ಕೋಟಿ ವರ್ಷಗಳ ಹಿಂದೆ ಹುಟ್ಟಿದ ಈ ಡೈನೋಸಾರ್ಗಳು 6.5 ಕೋಟಿ ವರ್ಷಗಳ ಹಿಂದೆ ಅಪ್ಪಳಿಸಿದ ಕ್ಷುದ್ರ ಗ್ರಹವೊಂದಕ್ಕೆ ಬಲಿಯಾಗುವವರೆಗೂ ಭೂಮಿಯಲ್ಲಿ ಆಧಿಪತ್ಯ ಸ್ಥಾಪಿಸಿದ್ದವು. ಈ ಡೈನೋಸಾರ್ಗಳು ಭೂಮಿಯಲ್ಲಿ 16.5 ಕೋಟಿ ವರ್ಷಗಳವರೆಗೆ ಆಧಿಪತ್ಯವನ್ನು ಸ್ಥಾಪಿಸಿದ್ದವು. ಆದರೆ ದುರದೃಷ್ಟವಶಾತ್ ಕ್ಷುದ್ರ ಗ್ರಹಕ್ಕೆ ಇವು ಬಲಿಯಾಗಬೇಕಾಯಿತು. ನಾವು ಹಿಂದೊಮ್ಮೆ ಆ 90 ನಿಮಿಷಗಳು ಎಂಬ ಟೈಟಲ್ನಲ್ಲಿ ವಿಡಿಯೋವೊಂದನ್ನು ಮಾಡಿದ್ದೆವು. ಅದರಲ್ಲಿ ಕ್ಷುದ್ರ ಗ್ರಹ ಅಪ್ಪಳಿಸಿದ ಆ 90 ನಿಮಿಷಗಳು ಹೇಗಿತ್ತು ಎಂಬುದರ ವಿವರಣೆಯನ್ನು ನೀಡಲಾಗಿತ್ತು. ನೀವು ಆ ವಿಡಿಯೋವನ್ನು ನೋಡಿಲ್ಲವೆಂದಾದರೆ ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಡಲಾಗುವುದು. ನೀವು ಆ ವಿಡಿಯೋವನ್ನು ನೋಡಬಹುದು. ಡೈನೋಸಾರ್ಗಳು ಹೇಗೆ ಹುಟ್ಟಿತು ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ನೀರಿನಲ್ಲಿದ್ದ ಮೊಸಳೆಯ ಜಾತಿಯ ಪ್ರಾಣಿಯೊಂದು ನೀರಿನಿಂದ ಹೊರಬಂದು 2 ಜಾತಿಗಳಾಗಿ ವಿಕಾಸ ಹೊಂದುತ್ತದೆ. ಅದರಲ್ಲಿ ಒಂದು ಜಾತಿ ಮೊಸಳೆಯಾಗಿ ಉಳಿದರೆ ಇನ್ನೊಂದು ಜಾತಿ ಡೈನೋಸಾರ್ ಆಗಿ ವಿಕಾಸ ಹೊಂದುತ್ತಾ ಭೂಮಿಯ ಮೇಲೆ ಉಳಿಯಲಾರಂಭಿಸಿತ್ತು. ಭೂಮಿಯ ಮೇಲೆ
ಕಂಡ ಮೊತ್ತ ಮೊದಲ ಡೈನೋಸಾರ್ ಹೇಗಿತ್ತು ಎಂದು ನೋಡಹೋದರೆ ಅದೊಂದು ನಾಯಿಯಷ್ಟು ಗಾತ್ರದ ಪ್ರಾಣಿಯಾಗಿತ್ತು ಎಂಬುದು ತಿಳಿಯುತ್ತದೆ. ನ್ಯಾಸಾಸಾರಸ್ ಎಂದು ವಿಜ್ಞಾನಿಗಳು ಹೆಸರಿಟ್ಟಿರುವ ಆ ಪ್ರಾಣಿ ಕೇವಲ 20ರಿಂದ 50 ಕೆಜಿಯಷ್ಟು ತೂಗುತ್ತಿತ್ತು. ಕ್ರಮೇಣ ಈ ಪ್ರಾಣಿಯಿಂದಲೇ ವಿಕಾಸ ಹೊಂದುತ್ತಾ ದೊಡ್ಡ ದೊಡ್ಡ ಡೈನೋಸಾರ್ಗಳು ಭೂಮಿಯ ಮೇಲೆ ಕಾಣಿಸಿಕೊಂಡವು. ಇವುಗಳಲ್ಲಿ ಅರ್ಜೆಂಟಿನೋಸಾರಸ್ ಎಂಬ ಡೈನೋಸಾರ್ 36 ಮೀಟರ್ ಎತ್ತರದವರೆಗೂ ಬೆಳೆದಿತ್ತು. ಅದು 80 ಟನ್ ತೂಗುತ್ತಿತ್ತು. ಈ ಡೈನೋಸಾರ್ಗಳನ್ನು ಮರುಸೃಷ್ಟಿಸಲು ಸಾಧ್ಯವೇ? ಹೀಗೊಂದು ಅನುಮಾನ ನಿಮ್ಮಲ್ಲಿದ್ದರೆ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಇದುವರೆಗೂ ಏನೆಲ್ಲ ಪ್ರಗತಿ ಸಾಧಿಸಿದ್ದಾರೆ ಎಂಬುದನ್ನು ನಾವು ನಿಮಗೆ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳಬೇಕಾಗುತ್ತದೆ. ಆ ಎಪಿಸೋಡ್ ನಿಮಗೆ ಬೇಕೆಂದಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯಲಿದೆ. ಧನ್ಯವಾದಗಳು.